ನಮಸ್ಕಾರ ಸ್ನೇಹಿತರೆ. ರಮ್ಯಾ ಭಕ್ತಿಧ್ವನಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಕೃಪೆ ಸದಾ ನೆಲೆಸಿರಲಿ, ಸುಖ ಸಮೃದ್ಧಿ ಹೆಚ್ಚಲಿ ಎಂದು ಬಯಸುತ್ತಾರೆ. ಆದರೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ನಮ್ಮ ಮನೆಯಲ್ಲಿ ಇರುವ ಕೆಲವು ವಸ್ತುಗಳು ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಿ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕೆ ಅಡ್ಡಿಯಾಗುತ್ತವೆ ಎಂದು ಹೇಳಲಾಗುತ್ತದೆ. ಹಾಗಾದರೆ ಆ 8 ಅಥವಾ 7 ವಸ್ತುಗಳು ಯಾವುವು? ಅವುಗಳನ್ನು ಯಾಕೆ ಮನೆಯಲ್ಲಿ ಇಡಬಾರದು? ಅವುಗಳ ಹಿಂದೆ ಇರುವ ಧಾರ್ಮಿಕ ನಂಬಿಕೆ ಏನು? ಈ ಎಲ್ಲ ವಿಷಯಗಳನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ಆಲಿಸಿ. ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ವಾಸ ಮಾಡಬೇಕಾದರೆ ಮೊದಲು ನಿಮ್ಮ ಮನೆಯಲ್ಲಿರುವ ಕೆಲವೊಂದು ವಸ್ತುಗಳನ್ನು ಮನೆಯಿಂದ ಹೊರಹಾಕಬೇಕು. ಮನೆಯಲ್ಲಿ ಇಂತಹ ವಸ್ತುಗಳು ಇರುವುದರಿಂದ ಲಕ್ಷ್ಮೀ ದೇವಿಯ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ. ಲಕ್ಷ್ಮೀ ದೇವಿಯು ಮನೆಯಲ್ಲಿ ನೆಲೆಸಬೇಕಾದರೆ ಯಾವೆಲ್ಲ ವಸ್ತುಗಳನ್ನು ಮನೆಯಿಂದ ಹೊರಹಾಕಬೇಕು ಎಂದು ನೋಡೋಣ. ಅನೇಕ ಕುಟುಂಬಗಳು ತಮ್ಮ ಮನೆಗಳಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಆಹ್ವಾನಿಸಲು ಬಯಸುತ್ತವೆ. ಸಾಂಪ್ರದಾಯಿಕ ನಂಬಿಕೆ ಮತ್ತು ಧಾರ್ಮಿಕ ಆಚರಣೆಗಳ ಪ್ರಕಾರ ಗೊಂದಲವಿಲ್ಲದ ಮತ್ತು ಸಕಾರಾತ್ಮಕ ಮನೆಯು ಯಾವಾಗಲೂ ಉತ್ತಮ ಶಕ್ತಿಯನ್ನು ಹರಿಯುವಂತೆಯೇ ಮಾಡುತ್ತದೆ. ಲಕ್ಷ್ಮೀ ದೇವಿಯು ಅಷ್ಟೊಂದು ಸುಲಭವಾಗಿ ಯಾರ ಮನೆಯನ್ನು ಪ್ರವೇಶಿಸುವುದಿಲ್ಲ. ಅವಳು ತನಗೆ ಇಷ್ಟವಾದ ಸೂಕ್ತವಾದ ಮನೆಯನ್ನು ಮಾತ್ರ ಪ್ರವೇಶಿಸಿ ಅರ್ಥ ಮಾಡಿಸುತ್ತಾಳೆ. ಅಂತಹ ಸಂದರ್ಭದಲ್ಲಿ ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳಲು ಬಯಸಿದರೆ, ಆಕೆಯ ಸಾನ್ನಿಧ್ಯವನ್ನು ನೀವು ನಿಮ್ಮ ಮನೆಯಲ್ಲಿ ನೋಡಲು ಬಯಸಿದರೆ ಇಂತಹ ವಸ್ತುಗಳನ್ನು ಮೊದಲು ಮನೆಯಿಂದ ಹೊರಹಾಕಲೇಬೇಕು. ಮೊದಲಿಗಾಗಿ ಒಣಗಿದ ಸಸ್ಯಗಳು ಮತ್ತು ಹೂವುಗಳು. ಮನೆಯಲ್ಲಿ ಒಣಗಿದ ಹೂವುಗಳನ್ನು, ಸಸ್ಯಗಳನ್ನು ಇಟ್ಟುಕೊಳ್ಳಬಾರದು. ಇವುಗಳನ್ನು ಮಾತ್ರವಲ್ಲದೆ ಮನೆಯಲ್ಲಿ ಪ್ಲಾಸ್ಟಿಕ್ ಹೂವು, ಗಿಡಗಳನ್ನು ಕೂಡ ಇಟ್ಟುಕೊಳ್ಳಬಾರದು. ಒಣಗಿದ ಹೂವುಗಳನ್ನು, ಗಿಡಗಳನ್ನು ಇಟ್ಟುಕೊಳ್ಳುವುದರಿಂದ ಅದು ಉತ್ತಮ ಶಕ್ತಿಯನ್ನು ಮನೆಯಿಂದಲೇ ಹೊರಹಾಕುತ್ತದೆ. ನಿಮ್ಮ ಬಾಲ್ಕನಿ, ಪೂಜಾ ಕೊಠಡಿ ಅಥವಾ ವಾಸಸ್ಥಳದ ಶಕ್ತಿಯನ್ನು ಪುನರುಜ್ಜೀವನಗೊಳಿಸಲು ಅವುಗಳನ್ನು ತಾಜಾ ಹೂವುಗಳು, ಆರೋಗ್ಯಕರ ವಸ್ತುಗಳು, ಸಸ್ಯಗಳು ಅಥವಾ ಸರಳ ಹಸಿರು ಎಲೆಗಳನ್ನು ಹೊಂದಿರುವ ನೈಜ ಗಿಡಗಳಿಂದ ಮಾತ್ರ ಜೋಡಿಸಿಟ್ಟುಕೊಳ್ಳಬೇಕು. ಹಳೆಯ ಬಿಲ್ಗಳು, ಕಾಗದದ ಮೇಲೆ ಬರೆದ ವಾದಗಳು, ಬೇಡದ ಉಡುಗೊರೆಗಳು ಅಥವಾ ಭಾವನಾತ್ಮಕ ಗೊಂದಲದಂತಹ ಒತ್ತಡದ ಸಮಯಗಳನ್ನು ನಿಮಗೆ ನೆನಪಿಸುವ ಯಾವುದಾದರೂ ವಿಷಯವು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಸೃಷ್ಟಿಸಬಹುದು ಮತ್ತು ನಿಮ್ಮ ಮನಸ್ಥಿತಿಯ ಮೇಲೆ ಪರಿಣಾಮ ಬೀರಬಹುದು. ನಿಮ್ಮ ಯೋಗಕ್ಷೇಮಕ್ಕೆ ಹೊಂದಿಕೆಯಾಗದ ವಸ್ತುಗಳನ್ನು ಮನೆಯಿಂದ ಹೊರಗಡೆ ಹಾಕುವ ಮೂಲಕ ಶುದ್ಧವಾದ ಘಟನೆಗಳಿಗೆ ಹೊಂದಿಕೆಯಾಗುವ ವಸ್ತುಗಳನ್ನು ಇಟ್ಟುಕೊಳ್ಳಬಹುದು. ಮೂರನೆಯದಾಗಿ, ಅವಧಿ ಮೀರಿದ ಆಹಾರ ಮತ್ತು ಔಷಧಿಗಳು. ಲಕ್ಷ್ಮೀ ದೇವತೆಯು ಕೇವಲ ಧನ ಸಂಪತ್ತಿನೊಂದಿಗೆ ಮಾತ್ರವಲ್ಲ, ಆಕೆ ಪೋಷಣೆ ಮತ್ತು ಉತ್ತಮ ಆರೋಗ್ಯದೊಂದಿಗೆ ಸಂಬಂಧವನ್ನ ಹೊಂದಿದ್ದಾಳೆ. ನಿಮ್ಮ ಅಡುಗೆ ಮನೆ ಮತ್ತು ಕ್ಯಾಬಿನೆಟ್ಗಳಿಂದ ಅವಧಿ ಮೀರಿದ ಮಸಾಲೆಗಳು, ಉಳಿದ ವಸ್ತುಗಳು ಮತ್ತು ಔಷಧಿಗಳನ್ನು ತೆರವುಗೊಳಿಸುವುದರಿಂದ ನಿಮ್ಮ ಮನೆಯು ತಾಜಾ, ಸಕಾರಾತ್ಮಕ ಶಕ್ತಿಯನ್ನು ಮಾತ್ರ ಹೊಂದಿರುತ್ತದೆ. ಇದು ಜಾಗರೂಕ ಸೇವೆಯನ್ನು ಉತ್ತೇಜಿಸುತ್ತದೆ ಕೂಡ. ವರ್ಷಗಳಿಂದ ನೀವು ಧರಿಸದೆ ಹಾಗೆ ಇಟ್ಟಿರುವ ಬಟ್ಟೆಗಳು, ಬಳಸದೇ ಇರುವ ಸಾಕ್ಸ್ಗಳು ಅಥವಾ ಹಳೆಯ ಕೈಚೀಲಗಳು ನಿಮ್ಮ ಮನೆಯಲ್ಲಿ ಹೆಚ್ಚಿನ ಜಾಗವನ್ನು ತೆಗೆದುಕೊಳ್ಳುತ್ತವೆ ಮತ್ತು ನಿಮ್ಮ ಕಪಾಟುಗಳನ್ನು ಮಂದಗೊಳಿಸುತ್ತವೆ. ಅಗತ್ಯವಿರುವ ಯಾರಿಗಾದರೂ ಅವುಗಳನ್ನು ದಾನ ಮಾಡುವುದು ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ ಮತ್ತು ಒಳ್ಳೆಯ ಕಾರ್ಯಗಳು ಅದೃಷ್ಟವನ್ನೇ ಆಕರ್ಷಿಸುತ್ತವೆ ಎಂದು ಹೇಳಲಾಗಿದೆ. ಇನ್ನೊಂದು ಪ್ರಕಾರ ಹೇಳುವುದಾದರೆ, ಕೆಲವೊಂದು ಗಾಜಿನ ವಸ್ತುಗಳನ್ನು, ಒಡೆದಿರುವ ಗಾಜಿನ ವಸ್ತುಗಳನ್ನಂತೂ ಮನೆಯಲ್ಲಿ ಇಡಲೇಬಾರದು. ನಿಮ್ಮ ಮನೆಯಲ್ಲಿ ಒಡೆದು ಹೋದ ಕಪ್ಗಳು, ಅಲ್ಲಲ್ಲಿ ಮುರಿದ ತಟ್ಟೆಗಳು, ಮುರಿದ ಅಥವಾ ಕಳೆಗುಂದಿದ ವಿಗ್ರಹಗಳು, ಸವೆದು ಹೋದ ಕಪೀಸುಗಳು ನಿಮ್ಮ ಶೋಪೀಸಿನಲ್ಲಿ ನಿಮ್ಮ ಮನೆಯಲ್ಲಿ ಇಟ್ಟುಕೊಳ್ಳಲೇಬಾರದು. ಇವುಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಸಮೃದ್ಧಿಯು ನಾಶವಾಗುವುದು ಎನ್ನುವ ನಂಬಿಕೆ. ಮುರಿದ ವಸ್ತುಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಅದು ಆ ಮನೆಯ ಸದಸ್ಯರ ಭಾವನೆಯ ಮೇಲೆ ನಕಾರಾತ್ಮಕ ಪರಿಣಾಮವನ್ನ ಬೀರುತ್ತದೆ, ಸಮೃದ್ಧಿಯನ್ನು ಹಾಳು ಮಾಡುತ್ತದೆ. ಮತ್ತೆ ಹಳೆಯ ಪತ್ರಿಕೆಗಳು ಮತ್ತು ನಿಯತಕಾಲಿಕೆಗಳು.
ಅಂದರೆ ಪತ್ರಿಕೆಗಳು, ಕರಪತ್ರಗಳು ಮತ್ತು ಹಳತಾದ ನಿಯತಕಾಲಿಕೆಗಳು ರಾಶಿಗಳು ಧೂಳನ್ನು ಸಂಗ್ರಹಿಸುವುದಲ್ಲದೆ ನಿಶ್ಚಲ ಶಕ್ತಿಯನ್ನೇ ಪ್ರತಿನಿಧಿಸುತ್ತವೆ. ಅವುಗಳನ್ನು ಬಳಕೆ ಮಾಡುವುದರಿಂದ ಅಥವಾ ಅವುಗಳನ್ನು ಮನೆಯಿಂದ ತೆಗೆದುಹಾಕುವುದರಿಂದ ಮನೆಯ ಪ್ರತಿಯೊಂದು ಮೂಲೆಗಳು ತಕ್ಷಣವೇ ಬೆಳಗಲು ಪ್ರಾರಂಭವಾಗುತ್ತದೆ ಮತ್ತು ನಿಮ್ಮ ಮನೆಗೆ ಹಗುರವಾದ ತಾಜಾತನದ ಅನುಭವವನ್ನೇ ನೀಡುತ್ತದೆ. ಬೇಕಿದ್ದರೆ ಪರೀಕ್ಷಿಸಿ ನೋಡಿ. ನಾವೆಲ್ಲರೂ ವಸ್ತುಗಳನ್ನು ಸಂಗ್ರಹಿಸಲು ಇಷ್ಟಪಡುತ್ತೇವೆ, ಆದರೆ ಹಳೆಯ ಚಾರ್ಜರ್ಗಳು, ಮುರಿದ ರಿಮೋಟ್ಗಳು, ಸುಟ್ಟು ಹೋದ ಬಲ್ಬ್ಗಳು ಅಥವಾ ಬಳಕೆಯಾಗದ ತಂತಿಗಳು ಅಸ್ತವ್ಯಸ್ತತೆಯನ್ನು ಆಹ್ವಾನಿಸುತ್ತವೆ. ಅಂದರೆ ದುಷ್ಟಶಕ್ತಿಯನ್ನೇ ಆಹ್ವಾನಿಸದಂತೆ ದುರಸ್ತಿ ಮಾಡಬಹುದಾದವುಗಳನ್ನು ಸರಿಪಡಿಸಿ ಮತ್ತು ಉಳಿದವುಗಳನ್ನು ಜವಾಬ್ದಾರಿಯುತವಾಗಿ ಮನೆಯಿಂದ ಹೊರಗಡೆ ಹಾಕುವುದೇ ಉತ್ತಮ. ಸ್ವಚ್ಛವಾದ ವಿದ್ಯುತ್ ಮೂಲೆಗಳು ಸಂಪತ್ತಿಗೆ ಸಂಬಂಧಿಸಿದ ಶಕ್ತಿಯ ಹರಿವನ್ನು ಬಲಪಡಿಸುತ್ತದೆ ಎನ್ನುವ ನಂಬಿಕೆ ಮತ್ತು ಎಚ್ಚರಿಕೆ. ಒಡೆದ ಅಥವಾ ಬಿರುಕು ಬಿಟ್ಟ ಕನ್ನಡಿಯನ್ನು ಮನೆಯಲ್ಲಿ ಇಡುವುದು ಕೆಟ್ಟ ಶಕುನ. ಇದು ಆರ್ಥಿಕ ನಷ್ಟ ಮತ್ತು ದುರದೃಷ್ಟಕ್ಕೆ ದಾರಿಯನ್ನುಂಟು ಮಾಡಿ ಕಾರಣವಾಗುತ್ತದೆ. ಮತ್ತು ನಿಂತು ಹೋದ ಗೋಡೆಯ ಗಡಿಯಾರಗಳು ಮನೆಯ ಪ್ರಗತಿಯನ್ನು ಸೂಚಿಸುತ್ತದೆ ಎಂದು ನಂಬಿಕೆ ಇದೆ. ಆದ್ದರಿಂದ ಕೆಟ್ಟ ಗಡಿಯಾರಗಳನ್ನು ಮನೆಯಲ್ಲಿ ಇಡಬಾರದು ಅಥವಾ ಸರಿಯಾದರೂ ಪಡಿಸಬೇಕು. ದೇವರ ಕೋಣೆಯಲ್ಲಿ ಅಥವಾ ವಾಸಿಸುವ ಜಾಗದಲ್ಲಿ ಅನಗತ್ಯವಾಗಿ ಚಾಕು, ಕತ್ತರಿ ಮುಂತಾದ ಚೂಪಾದ ಮತ್ತು ಆಯುಧದಂತಹ ವಸ್ತುಗಳನ್ನು ಇಡಲೇಬಾರದು. ಯುದ್ಧದ ಸನ್ನಿವೇಶಗಳು, ಹಿಂಸಾಚಾರ ಅಥವಾ ದೇವರ ಉಗ್ರ ಮತ್ತು ಕೋಪಗೊಂಡ ಅವತಾರಗಳ ಚಿತ್ರಗಳನ್ನು ಮನೆಯಲ್ಲಿ ಇಡುವುದು ಸೂಕ್ತವೇ ಅಲ್ಲ. ಇದು ಮನೆಯ ಶಾಂತಿಯನ್ನು ಕೆಡಿಸುತ್ತದೆ. ಮತ್ತು ದೀರ್ಘಕಾಲ ಬಳಸದೇ ಇರುವ ಹರಿದ ಬಟ್ಟೆಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ, ಅದನ್ನೇ ಮತ್ತೆ ಮತ್ತೆ ಬಳಸುವುದರಿಂದ ನಕಾರಾತ್ಮಕ ಶಕ್ತಿಯು ಉತ್ತೇಜನಗೊಳ್ಳಿ ನೆಲೆಸುತ್ತದೆ ಮತ್ತು ಲಕ್ಷ್ಮೀದೇವಿಯ ಅನುಗ್ರಹಕ್ಕೆ ತಡೆಯಾಗುತ್ತದೆ ಮತ್ತು ಲಕ್ಷ್ಮೀದೇವಿಯು ಅಲ್ಲಿ ನೆಲೆಸಲು ಮನಸ್ಸು ಮಾಡುವುದಿಲ್ಲ. ನಮ್ಮ ಹಿಂದೂ ಧರ್ಮದ ನಂಬಿಕೆ ಶಾಸ್ತ್ರಗಳ ಪ್ರಕಾರ ನಾವು ಮಾಡುವ ಕೆಲವೊಂದು ಈ ತಪ್ಪುಗಳನ್ನು ನಮ್ಮನ್ನು ದಾರಿದ್ರ್ಯವಂತರನ್ನಾಗಿ ಬಡವರನ್ನಾಗಿಯೇ ಮಾಡಿಬಿಡುತ್ತದೆ. 2 ಕೈಗಳಿಂದ ತಲೆಯನ್ನು ಕೆರೆದುಕೊಳ್ಳುವುದರಿಂದ ಬಡತನವು ಬರುತ್ತದೆ. ಸಂಜೆ ಹುಳಿ ವಸ್ತು ದಾನವನ್ನ ಮಾಡಬಾರದು. ಸಂಜೆ ಉಪ್ಪು ದಾನ ಮಾಡಿದರೆ ಮನೆಯಿಂದ ಲಕ್ಷ್ಮಿಯ ಆಶೀರ್ವಾದವೇ ದೂರವಾಗಿದಂತೆ. ಮುಸ್ಸಂಜೆಯ ಸಮಯದಲ್ಲಿ ಅಥವಾ ಸಂಜೆಯ ಸಮಯಕಾಲ ಸಾಲವನ್ನ ನೀಡಬಾರದು. ಮಹಿಳೆಯನ್ನು ಯಾವ ಮನೆಯಲ್ಲಿ ಅವಮಾನಿಸಲಾಗುತ್ತದೆಯೋ ಅಲ್ಲಿ ಅಲಕ್ಷ್ಮಿಯು ನೆಲೆಸಿ ಲಕ್ಷ್ಮೀದೇವಿಯು ವಾಸವಾಗಿರುವುದಿಲ್ಲ. ಸೂರ್ಯೋದಯದ ನಂತರವೂ ಮಲಗುವುದರಿಂದ ಸೂರ್ಯದೇವರ ಕೃಪೆ ಬರದೆ ಜನರ ಜೀವನದಲ್ಲಿ ಬಡತನವು ಮುಂದುವರಿಯುತ್ತದೆ. ಹಿಂದೂ ಧರ್ಮದ ನಂಬಿಕೆ ಪ್ರಕಾರ ಹಣೆಗೆ ತಿಲಕವನ್ನಿಟ್ಟುಕೊಳ್ಳದೆ ದೇವಸ್ಥಾನವನ್ನು ಪ್ರವೇಶಿಸಲೇಬಾರದು. ಸ್ನೇಹಿತರೆ, ಇವು ಧಾರ್ಮಿಕ ನಂಬಿಕೆಗಳು ಮತ್ತು ಸಂಪ್ರದಾಯಗಳಲ್ಲಿ ಹೇಳಲ್ಪಟ್ಟಿರುವ ವಿಷಯಗಳು. ಇವುಗಳಿಂದ ಭಕ್ತಿಯಿಂದ ಮತ್ತು ವಿವೇಕದಿಂದ ಪಾಲಿಸುವುದು ನಮ್ಮ ವೈಯಕ್ತಿಕ ಆಯ್ಕೆಯಾಗಿದೆ. ಮನೆಯಲ್ಲಿ ಸ್ವಚ್ಛತೆ, ಸಕಾರಾತ್ಮಕತೆ ಮತ್ತು ದೇವರ ಮೇಲಿನ ಭಕ್ತಿ ಇದ್ದರೆ ಲಕ್ಷ್ಮೀದೇವಿಯ ಕೃಪೆ ಸದಾ ನಮ್ಮೊಂದಿಗೆ ಇರುತ್ತದೆ ಎಂಬ ನಂಬಿಕೆಯೂ ಇದೆ. ಈ ಮಾಹಿತಿಯ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತು ನಿಮಗೆ ಬೇರೆ ಏನಾದರೂ ಅನಿಸಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಭಕ್ತಿ, ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತುವುದನ್ನು ದಯವಿಟ್ಟು ಮರೆಯಬೇಡಿ. ಧನ್ಯವಾದಗಳು. ಶ್ರೀ ಮಹಾಲಕ್ಷ್ಮಿಯ ದೇವಿಯ ಕೃಪೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ.